ಹಿಡಕಲ್ ಜಲಾಶಯದ ನೀರು ನಂಬಿದ್ದ ರೈತರಿಗೆ ಇದೀಗ ಸಂಕಷ್ಟ ಎದುರಾಗ್ತಾ ಇದೆ. ಕಾಲುವೆಗಳಿಗೆ ನೀರು ಹರಿಸದಿದ್ದಕ್ಕೆ ರೈತರ ಬೆಳೆ ಒಣಗಿ ಹೋಗ್ಬಿಟ್ಟಿದೆ. ಚಿಕ್ಕೋಡಿ ರಾಯಭಾಗ ತಾಲೂಕಿನ ರೈತರಿಂದ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಘಟಪ್ರಭಾ ನದಿಯ ಹಿಡಕಲ್ ಡ್ಯಾಂನಿಂದ ನೀರು ಬಿಡೋಕೆ ಆಗ್ರಹ ಹೆಚ್ಚಾಗ್ತಾ ಇದೆ. ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ರೈತರಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಎಡದಂಡೆ ಬಲದಂಡೆ ಕಾಲುವೆಗೆ ಸಮರ್ಪಕ ನೀರು ಬಿಡೋದಕ್ಕೆ ಆಗ್ರಹ ಹೆಚ್ಚಾಗ್ತಾ ಇದೆ. ನೀರಿಲ್ಲದೆ ಒಣಗಿದ ಕಬ್ಬು, ಜೋಳ, ಮೆಣಸಿನಕಾಯಿ, ಮೆಕ್ಕೆಜೋಳ ಇದರಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಇದೀಗ ನೀರು ಹರಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಚಿಕ್ಕೋಡಿ ರಾಯಭಾಗ ತಾಲೂಕಿನ ರೈತರು ಸಾಕಷ್ಟು ಮನವಿಯನ್ನ ಮಾಡಿದ್ದು ಆಯಿತು, ಹೋರಾಟವನ್ನ ಮಾಡಿದ್ದು ಆಯಿತು. ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಪ್ರತಿಭಟನೆಗೆ ಕರೆಯನ್ನ ನೀಡ್ತಾ ಇದ್ದಾರೆ. ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ರೈತರಿಂದ ಇದೀಗ ಪ್ರತಿಭಟನೆಯನ್ನ ಕೂಡ ನಡೆಸಲಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಬೇಕೇ ಬೇಕು. ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಯಾತಕ್ಕ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ನೀರು ಬಿಡದಿದ್ದರೆ ನೀರು ಬಿಡದಿದ್ದರೆ ನೋಡ್ರಿ, ಇಲ್ಲಿ ಕೆನಾಲ್ ನೀರಿಂದ JLBC ಕೆನಾಲ್ ಅಂತೇಳ್ರಿ ರಾಯಭಾಗದಿಂದ ಈ ನಂದಿವಾಡಿ ಈಗ ಹರಿಯುವ ಕೆನಾಲ್ ನೀರಿದು. ಈಗ 15 ವರ್ಷ ಆಯ್ತು ನೀರೂ ಕೊಟ್ಟಿಲ್ಲ. ಈಗ ನೀರು ಬಿಟ್ಟಾರು. ಆ ಕಡೆ ರಾಯಭಾಗ ತಾಲೂಕಿನ ಆ ಕಡೆ ರೈತರು ಇದಾರು, ಈ ಕಡೆ ರೈತರು ಇಲ್ಲ ಅಂತೇಳಿ ಇವ್ರೇನೋ ತಿಳಿದಾರೆ. ಈ ಕಡೆ ರೈತರ ಬೆಳೆನೂ ಹಾಳಾಗದೈತೆ, ಕುಡಿಯೋಕೆ ನೀರೂ ಇಲ್ಲ. ಈ ಗೋರ್ಮೆಂಟ್ಗೆ ಇದು ಏನೋ ನಾಳೆ ಟ್ಯಾಂಕರಲ್ಲಿ ನೀರು ಹಾಕಿ ಊರಾಗ ತೋಟಪಟ್ಟಿ ನೀರು ಹಾಕೋ ಪರಿಸ್ಥಿತಿ ಬಂದೈತ್ರಿ. ಈಗ ಸದ್ಯ ರೈತರು ಕುಡಿಯೋಕ್ಕೂ ನೀರಿಲ್ಲ, ಬೋರು ಇಲ್ಲ, ಬಾವಿ ಇಲ್ಲ, ನೀರೆಲ್ಲ ಬತ್ತಿದವ್ರಿ. ಅವೆಲ್ಲ ಬೆಳೆನೂ ಒಣಗತ್ತಾವ. ಮತ್ತು ಈಗ ನೀರು ಕೇಳಕ್ಕೆ ಹೋಗತ್ಲೆ ಹಂಗಾಯ್ತು ರೀ, ಹಿಂಗಾಯ್ತು ರೀ, ಅಲ್ಲಿ ಬಿಟ್ಟು ನಾವು ಇಲ್ಲಿ ಬಿಟ್ಟು ರಾಯಭಾಗ ತಾಲೂಕಿನಾಗ ನೀರು ಅತ್ತ ಓಡಾಯ್ತಿ. ಈ ಕಡೆ ರೈತರು ಏನು ಸಾಯ್ಬೇಕೋ ಬದುಕಬೇಕೋ ಏನೋ ಗೊತ್ತಾಗತ್ತೆ ರೈತರಿಗೆ. ಕೊಚ್ಚಿ ಲಾಸ್ಟ್ ರೀ. ಕೊಳಚೆ ನೀರು ಇಂಥದ್ದೆಲ್ಲ ಬಂದ ಆದ್ರೂ ಬರಲಿ, ಹಂಗಾರೆ ಬರಲಿ, ಬಾಯಿ ಬೋರ ಚಾರ್ಜ್ ಆಗ್ತಾವೆ. ರೈತ ಬೆಳೆದ ಬೆಳೆ ಒಣಗಾದೈತಿ, ಅದೆಲ್ಲ ಮತ್ತು ಚಾರ್ಜ್ ಆಗತೈತಿ. ಸದ್ಯ ನೀರು ಬಿಡು ವ್ಯವಸ್ಥೆ ಮಾಡ್ಬೇಕು. ಮಾಡಲಿ ಅಂದರೆ ಯಾವ ಪರಿಸ್ಥಿತಿಗೆ ನಾವು ಹೋರಾಡ್ತೇವೆ ಗೊತ್ತಿಲ್ಲ. ಎಲ್ಲ ರೀತಿ ನಾವು ರೈತರೆಲ್ಲ ಒಕ್ಕಟ್ಟಾಗಿ ಎಲ್ಲಕ್ಕೂ ನಾವು ತಯಾರಾಗಿದ್ದೇವೆ. ಹಂಗಾದ್ರೂ ಸಾಯೋರಿದ್ದೇವೆ. ಬೆಳೆ ಇಲ್ದಾಗಿ ಅಡವಾನ್ ಬೆಳೆ ಹೋಗಿವು, ಹೊಟ್ಟಿಗೆ ಅನ್ನಿಲ್ದಕ್ಕೆ ಸಾಯದೇವು. ಇನ್ನು ಇದಕ್ಕಾಗಿಯೂ ಹೋರಾಡೋಕ್ಕೂ ನಾವು ಸಾಯಕ್ಕೆ ರೆಡಿ ಇದ್ದೆವು. ಅದನ್ನು ಸರಿಯಾಗೆಲ್ಲ ವಿಚಾರ ಮಾಡಿ ನೀರು ಬಿಡೋ ವ್ಯವಸ್ಥೆ ಮಾಡ್ಬೇಕು. ಇಷ್ಟೊಂದು ಹೇಳಕ್ಕೆ ನಾವು ನೋಡ್ರಿ, ಇಲ್ಲಿ ಕೆನಾಲ್ ನೀರಿಂದ JLBC ಕೆನಾಲ್ ಅಂತೇಳ್ರಿ ರಾಯಭಾಗದಿಂದ ಈ ನಂದಿವಾಡಿ ಈಗ ಹರಿಯುವ ಕೆನಾಲ್ ನೀರಿದು. ಈಗ 15 ವರ್ಷ ಆಯ್ತು ನೀರೂ ಕೊಟ್ಟಿಲ್ಲ. ಈಗ ನೀರು ಬಿಟ್ಟಾರು. ಆ ಕಡೆ ರಾಯಭಾಗ ತಾಲೂಕಿನ ಆ ಕಡೆ